ಇನ್ನು ನಾನು ಫ್ರೀ ಬರ್ಡ್ ಆಗಿದ್ದೀನಿ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಉಮೇಶ್ ಜಾಧವ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಪಂಗರಗ ಗ್ರಾಮದಲ್ಲಿ ಮಾತನಾಡಿದಂಥ ಉಮೇಶ್, ನಾಳೆ ಬೆಳಗ್ಗೆ ಅಥವಾ ಇಂದು ಸಂಜೆ ನನ್ನ ನಡೆ ಯಾವ ಕಡೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೊತೆಗೆ ಉಮೇಶ್ ಜಾಧವ್ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ ಬನ್ನಿ. ನಿರೀಕ್ಷೆಯಂತೆ ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ಉಮೇಶ್ ಜಾಧವ್ ಜೊತೆ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಬಹಳಷ್ಟು ದಿನಗಳಿಂದ ಇತ್ತು ತಾವು ರಾಜೀನಾಮೆ ಕೊಡ್ತಾರಂತ, ಈಗ ರಾಜೀನಾಮೆ ಕೊಟ್ಟಿದ್ರೆ ಏನ್ ಅನಿಸ್ತದೆ ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ? ನಾ ಫ್ರೀ ಬರ್ಡ್ ಅಂತ ಅನಿಸ್ತದೆ. ಐ ಆಮ್ ಫ್ರೀ ನಾವು. ನಾ ಬೇಕಾದ ನಿರ್ಧಾರ ತಗೋಬಹುದು, ಬೇಕಾದ ನಾ ಕೆಲಸ ಮಾಡ್ಬೋದು. ಈಗ ಮುಂದಿನ ನಡೆ ಏನು ಸರ್? ಅಂದ್ರೆ ನಾವು ಆಲ್ರೆಡಿ ರಾಜೀನಾಮೆ ಅಂತೂ ಕೊಟ್ಟಿದ್ರಿ, ಮುಂದಿನ ನಡೆ ಏನಂತ? ಮುಂದಿನ ನಡೆ ನಿಮ್ಗೆ ನಾಳೆ ಮುಂಜಾನೆ ಗೊತ್ತಾಗ್ತದೆ. ನಾಳೆ ಮೋದಿ ಪ್ರೋಗ್ರಾಮ್ ಇದೆ, ಅಲ್ಲಿ ಗೊತ್ತಾಗ್ತದೆ. ನಾಳೆ ಮುಂಜಾನೆ ನಿಮಗೆ ಮುಂದಿನ ನಡೆ ಇವತ್ತು ರಾತ್ರಿ ನಾಳೆ ಮುಂಜಾನೆ ಗೊತ್ತಾಗ್ತದೆ. ನಾ ಯಾರಿಗೆ ನಾಯಕರಿಗೆ ಮಾತಾಡಿಲ್ಲ. ಹುಬಾ ಸಾಹೇಬ್ರಿಗೆ ಫಸ್ಟ್ ಟೈಮ್ ಭೇಟಿ ಆಗ್ಲಿಕ್ಕತ್ತೇನೆ. ಯಾವ ಬಗ್ಗೆ ಚರ್ಚೆ ಇಲ್ಲ, ಡಿಸ್ಕಷನ್ ಇಲ್ಲ. ಅವ್ರು ತಮ್ಮಷ್ಟು ತಾವು ಪ್ರೋಗ್ರಾಮ್ ಅದ, ನಾವು ನಮ್ಮಷ್ಟು ನಾವು ಬಂದೇವೆ. ಇವತ್ತು ಸಾಯಂಕಾಲ ಎಲ್ಲ ಮುಗಿಸಿ ನಾ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಹೈದ್ರಾಬಾದ್ ಸೀದಾ ಇಲ್ಲಿ ಬರ್ಲಿಕ್ಕತ್ತೀನಿ. ನೀವು ಸಾಯಂಕಾಲ ಹೋಗಿ ಕೂತು ಎಲ್ಲ ಡಿಸ್ಕಸ್ ಮಾಡಿ ಫೈನಲ್ ಮಾಡ್ತೇವೆ. ಈಗ ಬಿಜೆಪಿ ಅವರು ಆಲ್ರೆಡಿ ನಿಮ್ಗೆ ಕಲಬುರಗಿ ಟಿಕೆಟ್ ಫಿಕ್ಸ್ ಮಾಡಿದ್ದಾರೆ, ಏನು ಹೇಳ್ತೀರಂತ? ಅಲ್ಲ, ಬಿಜೆಪಿ ಫಿಕ್ಸ್ ಮಾಡ್ಯಾರ ಅಂತ ಹೇಳಿ ನೀವು ಹೇಳಿಕತ್ತೀರಿ. ಅದನ್ನು ಪ್ರೊಸೀಜರ್ ಇರ್ತದೆ, ಬಲ್ಲಿ ಪ್ರೊಸೀಜರ್ ಮಾಡ್ತಾರೆ. ಅದು ಅವ್ರು ಏನು ಪ್ರೊಸೀಜರ್ ಅದ ಅದು ಇನ್ನತನ ಹಿಂಗೆ ಯಾರಿಗೆ ಅಧಿಕೃತವಾಗಿ ಎಲ್ಲಿ ಡೈರೆಕ್ಟ್ ಡಿಕ್ಲೇರ್ ಮಾಡಿಲ್ಲ. ನರೇಂದ್ರ ಮೋದಿ ಅವರು ತಮ್ಮ ಟಿಕೆಟ್ನು ಅವ್ರು ಡಿಕ್ಲೇರ್ ಮಾಡ್ಕೊಂಡಿಲ್ಲ. ಯಾರೆಲ್ಲಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಿನ್ನೇನು ಅವರು ಕಾಂಗ್ರೆಸ್ದವ್ರು ಇನ್ನೂ ಯಾವುದೇ ರೀತಿಯಲ್ಲಿ ಹೊಂದಾಣಿಕೆ ಆಗಲಿಲ್ಲ. ಇವೆಲ್ಲ ಗೊಂದಲಗಳು ಇರ್ತಾವ. ಆಮೇಲೆ ಇದೆಲ್ಲ ಟೈಮ್ ಬಂದಾಗ ಸರಿ ಆಗ್ತಾವೆ. ಯಾವಾಗ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಯಾವತ್ತು ಹೋದಂತ? ಇವತ್ತು ಸಾಯಂಕಾಲ ಕಲ್ತಿದ್ದೆ, ಡಿಸ್ಕಸ್ ಮಾಡಿ ಅದು ನಿರ್ಣಯ ತಗೋತು ಅಂತ ಹೇಳಿದ್ವಲ್ಲ ನಾವು. ಅಂದ್ರೆ ಅಧಿಕೃತವಾಗಿ ಬಿಜೆಪಿ ಅಂದ್ರೆ ಲೋಕಸಭಾ ನಿಮಗೆ ಆಸಕ್ತಿ ಇದೆಯಾ ಲೋಕಸಭಾ ಸ್ಪರ್ಧೆ ಮಾಡ್ಬೇಕಂತೇಳಿ? ಯಾರಿಗೆ ಆಸಕ್ತಿ ಇರಲ್ಲ ಹೇಳ್ರಿ? ಆಸಕ್ತಿ ಯಾರಿಗಿರಲ್ಲ, ಎಲ್ಲರಿಗೆ ಆಸಕ್ತಿ ಇರಲ್ಲ. ನಮ್ಮ ಸಮಾಜ ಬಂಜಾರ ಸಮಾಜದಾಗ MP ಆಗ್ಬೇಕಂತೇಳಿ ಯಡಿಯೂರಪ್ಪ ಅವರು 6 ತಿಂಗಳ ಹಿಂದೆ ಅನೌನ್ಸ್ ಮಾಡ್ಯಾರ. ಈ ಕ್ಷೇತ್ರಕ್ಕೆ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಎದೆ ತಟ್ಟಿ ಹೋದ ನಾಯಕ ಒಬ್ಬರು ಯಡಿಯೂರಪ್ಪ ಅವರು. ಯಾರು ಹೇಳ್ರಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ತೀವಿ ಅಂತೇಳಿ? ಯಾರು ಹೇಳಲ್ಲ. ಇಟ್ಸ್ ಓನ್ಲಿ ಬಿಜೆಪಿ. ಯಡಿಯೂರಪ್ಪ ಅವರು ಈ ಕ್ಷೇತ್ರಕ್ಕೆ ಬಂಜಾರ ಸಮಾಜ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದವರು. ಬೇರೆ ಯಾರು ಹೇಳಂತ ಹೇಳ್ರಿ. ಸರ್, ಈಗ ನಿಮ್ಮ ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅಂತ ಒಂದು ಏನೋ ಒತ್ತಡಗಳು ನಡೀತದಲ್ಲ, ಅದಕ್ಕೆ ಏನಾಯ್ತು ನೋಡ್ರಿ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ nobody is above law. ಕಾನೂನು ಭಾಳ ದೊಡ್ಡದ. ಕಾನೂನು ಪ್ರಕಾರ ನಮಗೆ ಅನರ್ಹ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದು ಅಂತ ವೈಲೇಷನ್ ಮಾಡಿಲ್ಲ. ಈಗ ಅಂದ್ರೆ ಬಿಜೆಪಿ ಸೇರ್ತಿರೋದು ಪಕ್ಕ? ನಾವು ಸಾಯಂಕಾಲ ಹೋಗಿ ಡಿಸ್ಕಷನ್ ಮಾಡಿ ನಾಳೆ ಮುಂಜಾನೆ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ವಲ್ಲ ಬೆಳಗ್ಗೆ. ಈಗ ಬಹು ವರ್ಷದಿಂದ ಕಾಂಗ್ರೆಸ್ನಾಗಿದ್ರಿ, ಕಾಂಗ್ರೆಸ್ಸಿಂದ ಅಂತೂ ಒಂದು ಬಹಳಷ್ಟು ದಿನದಿಂದ ಹೊರಗೆ ಬಂದಿರಿ. ಒಂಥರ ಏನು ಮನಸ್ಸಿಗೆ ಹಗರ ಆಯ್ತಾ? ನೋಡ್ರಿ, ಮನಸ್ಸಿಗೆ ಹಗರ ಅಂತ ಜನರ ಮನಸ್ಸು ಹಗರ ಆಯ್ತದೆ. ನನ್ನ ಮನಸ್ಸು ಹಗರ ಆದಂಗೆ ಜನರ ಫೀಲಿಂಗ್ ಆಗ್ಯದ ನಿಮ್ಗೆ ಗೊತ್ತಾಗ್ತದೆ. ಎಲ್ಲರ ಮನಸ್ಸು ಹಗರ ಆಗ್ಯದ, ನನ್ನ ಮನಸ್ಸು ಹಗರ ಆಗಿಬಿಡ್ತದೆ. ಈಗ ನಿಮ್ಮ ಮೇಲೆ ನೇರವಾಗಿ ಕಾಂಗ್ರೆಸ್ನವರು ಪ್ರಿಯಾಂಕ್ ಖರ್ಗೆ ಅವರೆಲ್ಲರೂ ವಾಗ್ದಾಳಿ ಮಾಡ್ತಾರೆ, ನೀವು ಮಾರಾಟ ಆಗಿದ್ದೀರಿ ಅಥವಾ ನೀವು ಬಿಜೆಪಿ ನಿಮ್ಮನ್ನ ಬಿಸಾಡ್ತದ ಅಂತ ಹೇಳ್ತಾ ಇದಾರೆ. ನೋಡ್ರಿ, ಪ್ರಿಯಾಂಕ್ ಖರ್ಗೆ ಅವರು ಹಿಂಗೆ ಹೇಳಿದ್ರೆ ಅವರಿಗೆ ಕೆಲವು ಅಲಿಗೇಷನ್ ಅವ್ರ ಮನೆಯೂ ಅವೆಲ್ಲ ನಾವು ಮಾತಾಡಬೇಕಾ? ಅಲಿಗೇಷನ್ಸ್ ಆರ್ ನಾಟ್ ದೀಸ್ ಥಿಂಗ್ಸ್. ಯಾರು ಬೇಕಾದ ಏನು ಬೇಕಾದ್ರೆ ಹೇಳ್ಬೋದು. ನಿಮ್ಮಲ್ಲಿ ಡಾಕ್ಯುಮೆಂಟ್ ಎವಿಡೆನ್ಸ್ ಇರಬೇಕು, ಮನುಷ್ಯನ ಚರಿತ್ರೆ ಇರಬೇಕು. ನೋಡಿ, ನನಗೆ ದುಡ್ಡು ಬೇಕಾಗಿದ್ರೆ ನಾ ದೊಡ್ಡ ಹುದ್ದೆ ಬಿಟ್ಟು ಬರ್ತಿರ್ಲಿಲ್ಲ. ಐ ವಾಸ್ ಇನ್ಚಾರ್ಜ್ ಕರ್ನಾಟಕ, ಕೇರಳ, ಲಕ್ಷದ್ವೀಪ್. ದೊಡ್ಡ ಪೋಸ್ಟಲ್ಲಿದ್ದೆ. ಆರಾಮಾಗಿ ನಾವು ಬೇಕಾದ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ನಾವು ಜನಸೇವೆಗೆ ಬಂದೀವಿ, ದುಡ್ಡಿನ ಆಶೆಗೆ ಬಂದಿಲ್ಲ. ಇದು ಉಮೇಶ್ ಜಾಧವ್ ಅವರು ಹೇಳುವಂತ ಮಾತುಗಳು. ಇದೀಗ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಕಾಂಗ್ರೆಸ್ ಕೂಡ ಬಿಟ್ಟಿದ್ದೇನೆ, ಇದೀಗ ಫ್ರೀ ಬರ್ಡ್ ಆಗಿದ್ದೇನೆ. ಮುಂದಿನ ತಮ್ಮ ನಿರ್ಧಾರದ ಬಗ್ಗೆ ಕ್ರಮ ಕೈಗೊಳ್ಳುತ್ತಿರುವ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಜಯವಾರ್ ಜೊತೆ ಸಂಜಯ್ TV9 ಕಲಬುರಗಿ.